ಹಾಯ್ ಹೆಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ಪೊರೇಟ್ ಕರ್ಣ. ಸೊ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿ ಇದ್ದೀರಾ ಅನ್ಕೊತಾ ಹೇಳ್ತಾ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ವಿಷಯ ಏನಂತ ಅಂದರೆ, ನಾನು ನಿಮ್ಗೆ ಹೇಳ್ದಾಗೆ ಪ್ರಾಮಿಸ್ ಮಾಡಿದ್ದೀನಿ ಏನಂತ. ನನ್ನಿಂದ 4 ಜನಕ್ಕೆ ಹೆಲ್ಪ್ ಮಾಡ್ತೀನಿ, ನೀವು ಟಾಸ್ಕ್ ಕೊಡ್ತೀರಾ, ಟಾಸ್ಕ್ ಮಾಡ್ತೀನಿ ಅಂತ ಅಂದ್ಕೊಂಡು ನಾನು ನನ್ನ ದುಡ್ಡನ್ನ ಕೊಡ್ತಾ ಇಲ್ಲ. ಸರಿನಾ? ನಾನು ಒಂದಿನ ಶ್ರಮ ಪಟ್ಟಿರೋ ಹಣನ ಬಂದ್ಬಿಟ್ಟು ನಾನು ಯಾರಿಗೆ ತುಂಬ ಕಷ್ಟ ಇರುತ್ತಲ್ಲ ಅವ್ರಿಗೆ ಡೆಫಿನೆಟಾಗಿ ನಾನು ಕೊಡ್ತೀನಿ. ಒಂದು ಹೊತ್ತು ಊಟ ಆಗಿರ್ಬೋದು, ಬೇರೆ ಹಸುಗಳಿಗೆ, ದನ, ಯಾವುದೇ ಅನ್ಕೊಬೋದು ನೀವು, ಪ್ರಾಣಿಗಳಿಗೆ. ಸೊ ಅದಕ್ಕೆ ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ದುಡ್ಡು ನಾನು ಕೊಡ್ತೀನಿ ಅಂತ. ನನ್ನ ಹತ್ರ ತುಂಬ ದುಡ್ಡಿದೆ ಅಂತ ಅಂದ್ಕೊಂಡಲ್ಲ. ನಾನು ಅರ್ನ್ ಮಾಡಿರೋ ದುಡ್ಡನ್ನ ಇವಾಗ ರ್ಯಾಪಿಡೋ ಮಾಡ್ತಾ ಇದ್ದೀನಿ, ರ್ಯಾಪಿಡ್ ಮಾಡಿದ್ದೀನಿ. ಸೊ ಆ ಅಮೌಂಟ್ ಎಷ್ಟಾಗಿದೆ ಅಂತ ಅಂದ್ಕೊಂಡು ನಿಮ್ಗೆ ತೋರಿಸ್ತೀನಿ. ಆ ಅಮೌಂಟಲ್ಲಿ ನಾನು ಪೆಟ್ರೋಲ್ ಚಾರ್ಜಸ್ ನಾನು ಇಟ್ಕೊತೀನಿ, ಸರಿನಾ? ಯಾಕೆಂದರೆ ನಾನು ಬಡವನೇ. ಸೊ ಅದಕ್ಕೋಸ್ಕರ ಪೆಟ್ರೋಲ್ ಚಾರ್ಜಸ್ ಇಟ್ಕೊಂಡು ಮಿಕ್ಕಿರೋ ಹಣನ ನಾನು ಯಾರ ಹತ್ರ ಪ್ರಾಣಿಗಳಿಗಾಗಿರ್ಬೋದು ನನ್ನ ಹತ್ರ ಎಷ್ಟಾಗತ್ತೋ ಅಷ್ಟು ಕೊಡ್ತೀನಿ. ಹಾಗೆ ಬೀದಿಯಲ್ಲಿ ಇಲ್ಲಿ ನೋಡ್ತೀರಾ ಎಷ್ಟೋ ತುಂಬ ಜನಗಳು ರಸ್ತೆಯಲ್ಲೇ ಮಲ್ಕೊತಾರೆ. ಸೊ ಅಂಥವ್ರಿಗೆ ನಂದು ಮೇಯ್ನ್ ಕನ್ಸರ್ನ್ ಅಂಥವ್ರ ಮೇಲಾಗಿರುತ್ತೆ. ಸೊ ಅವ್ರಿಗೆ ಆದಷ್ಟು ಹೆಲ್ಪ್ ಮಾಡಲಿಕ್ಕೆ ಅಂತ ಅಂದ್ಕೊಂಡು ನಾನು ನಿಮ್ಮ ಜೊತೆ ಇದ್ದೀನಿ. ನೀವು ನನ್ನ ಜೊತೆ ಇರಿ ಸಾಕು. ಸೊ ಅದನ್ನೆಲ್ಲ ನನಗೆ ಬಿಟ್ಬಿಡಿ, ನಾನು ಮಾಡ್ಕೊತೀನಿ. ಸೊ ನಿಮ್ಮ ಸಪೋರ್ಟು ಹೀಗೆ ಇರಲಿ ನನ್ನ ಮೇಲೆ. ಲೈಕ್, ಶೇರ್ ಮಾಡಿ, ಈ ವಿಡಿಯೋನ ಎಷ್ಟಾಗುತ್ತೋ ಶೇರ್ ಮಾಡಿ. ಯಾಕೆಂದರೆ ನಿಮ್ಮ ಹತ್ರ ನಾನು ಹಣ ಕೇಳ್ತಾ ಇಲ್ಲ, ಏನೂ ಕೇಳ್ತಾ ಇಲ್ಲ. ವಿಷಯ ಏನಂತ ಅಂದರೆ, ನನಗೆ 4 ಜನ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡು ನನಗೆ ಅನಿಸಿರೋದು. ಇದು ಪ್ರಮೋಷನ್ ಇಲ್ಲ, ಏನಿಲ್ಲ, ಬಿಟ್ಟು ಪ್ರಮೋಷನ್ ಇಲ್ಲ, ಏನಿಲ್ಲ. ನಾನು ಬೆಳಿಬೇಕು ಅಂತ ಅಂದ್ಕೊಂಡು ಆಸೆ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಸಮಾಜ ಕೂಡ ಬೆಳಿಬೇಕು, ಸರಿನಾ? ಅವ್ರಿಗೆ ನನ್ನಿಂದ ಒಂದು ಊಟ ಕೊಟ್ಟರೆ ಅಟ್ಲೀಸ್ಟ್ ಒಂದಿನದ ಕೆಲಸ ಮಿಗ್ಲತ್ತೆ. ಸೊ ಇದು ನನ್ನ ಪ್ಲ್ಯಾನ್ ಆಗಿರುತ್ತೆ. ನೋಡೋಣ, ಮುಂದೆ ತುಂಬ ಎಕ್ಸೈಟಿಂಗ್ ಆಗಿರೋ ವಿಡಿಯೋಗಳಿವೆ. ಅವೆಲ್ಲ ನಿಮ್ಗೆ ಬಂದ್ಬಿಟ್ಟು ನಿಮ್ಮ ಮುಂದೆ ಇಡ್ತೀನಿ. ನಿಮ್ಮ ಮುಂದೆನೇ ಶಬಾಷ್ ಅಂತ ಅನ್ಸ್ಕೊತೀನಿ. ಸೊ ಇವಾಗೇನು ಮಾಡ್ತಿದ್ದೀನಿ, ಇವತ್ತೇನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಅನ್ಸತ್ತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕನ್ನು ಹೊಡೆಯೋದು ಮಾತ್ರ ಮರೀಲೇಬೇಡಿ. ಸೊ ಹಾಗೆ ಹೇಳ್ತಾ ಈ ವಿಡಿಯೋದಲ್ಲಿ ತುಂಬ ಟೈಮ್ ತೊಗೊಂಡೆ ಅನ್ಸತ್ತೆ. ಸೊ ಡಿಲೇ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋಗೆ ಹೋಗಿ ಬನ್ನಿ. ಇದು ಫಸ್ಟ್ ನನ್ನ ರೈಡ್ ಆಗಿರುತ್ತೆ ರ್ಯಾಪಿಡೋದಲ್ಲಿ. ನಾನು ತುಂಬ ಹುಡುಕ್ತೀನಿ ಹುಡುಗನ್ನ, ತುಂಬ ಅಂದರೆ ತುಂಬ ಹುಡುಕ್ತೀನಿ. ಅವ್ರ ಮಮ್ಮಿ ಬುಕ್ ಮಾಡಿರ್ತಾರೆ ಕ್ಯಾಬ್ನ, ರ್ಯಾಪಿಡೋನ. ಸೊ ನಾನು ತುಂಬ ಅಂದರೆ ಮುಂದೆ ಹೋಗ್ತೀನಿ, ಹಿಂದೆ ಬರ್ತೀನಿ. ಆ ಹುಡುಗ ಅಲ್ಲೇ ನಿಂತಿರ್ತಿದ್ದಾನೆ. ಅಟ್ಲೀಸ್ಟ್ ಒಂದೇ ಒಂದು ಸಲ ನಾನಪ್ಪ ಅಂತ ಅನ್ಕೊಂಡು ಹೇಳಿದ್ರಾದ್ರು ಅಟ್ಲೀಸ್ಟ್ ಅಲ್ಲೇ ನಿಲ್ಲಿಸ್ಬಿಡ್ತಾ ಇದ್ದೆ. ಬಟ್ ಆ ಹುಡುಗ ಹಾಗೇ ನಿಂತ್ಕೊಂಡಿದ್ದ. ಆಮೇಲೆ ನಾನು ಅವ್ರ ಸೆಕ್ಯೂರಿಟಿ ಅವ್ರ ಹತ್ರ ಕೇಳ್ತಾ ಇದ್ದೆ, ಹಾಗಿದ್ರೆ ಮೇಡಮ್ ಈ ಲೊಕೇಶನ್ ಗೊತ್ತಾ ಅಂತ. ಅದು ಬಂದ್ಬಿಟ್ಟು ಅನ್ನೋನ್ ಲೊಕೇಶನ್ನು, ಸರಿನಾ? ಒಳಗಡೆ ಇದೆ, ಒಳಗಡೆ ಇದ್ಕೊಂಡು ಬುಕ್ ಮಾಡಿದ್ದಾರೆ. ಯಾವುದೋ ಅಪಾರ್ಟ್ಮೆಂಟ್ ಒಳಗಡೆ ಇದ್ಕೊಂಡು ಬುಕ್ ಮಾಡಿದ್ದಾರೆ. ನಾನು ಹೆಂಗೆ ಗೊತ್ತಾಗತ್ತೆ ಹೇಳಿ? ಸೊ ಹಾಗೇ ಬಂದ. ನಾನು ಕೇಳಿದೆ, ಓ ನೀನೇನಾ ಅಂತ ಅಂದ್ಕೊಂಡು, ನೇಹಾನ ಅಂತ ಅಂದ್ಕೊಂಡು ನೀನು ಕೇಳಿದ್ರೆ, ನಾನೇ ನೇಹ ಅಂತ ಅಂದ್ಕೊಂಡು ಅಂತ ಇದ್ದಾನೆ. ಸರಿ ಆಯ್ತಪ್ಪ ಅಂತ ಅಂದ್ಕೊಂಡು ಕುಳಿಸ್ಕೊಂಡು ಹಂಗೆ ಹೊರಡ್ತೀನಿ. ಅವನ ಹತ್ರ ಮಾತಾಡ್ತಿದ್ದಾಗ ನನಗೆ ಒಂದು ವಿಷಯ ಗೊತ್ತಾಯಿತು. ನಾವೆಲ್ಲ ಚಿಕ್ಕಂದಿರಬೇಕಾದ್ರೆ ಯಾರ್ದಾದ್ರೂ ಗಾಡಿ ಸಿಕ್ಕಿದ್ರೆ ಅಯ್ಯೋ ಎಷ್ಟು ಖುಷಿಯಿಂದ ಹೋಗ್ತಾಯಿದ್ವಿ. ಬಟ್ ಇವಾಗ ಹಾಗಲ್ಲ. ಅವನಿಷ್ಟು ಚೆನ್ನಾಗಿ ಅವ್ರ ತಾಯಿ ಬುಕ್ ಮಾಡ್ತಾರೆ, ಆರಾಮಾಗಿ ಗಾಡಿ ಹತ್ಕೊಂಡ್ಬರ್ತಾನೆ. ಸೊ ಹೀಗಿರಬೇಕಾದ್ರೆ ಅವನ ಹತ್ರ ಬಂದ್ಬಿಟ್ಟು ನಿಂಗೆ ಲೊಕೇಶನ್ ಗೊತ್ತಾಗಿ ಹೇಳ್ತೀನಿ. ಅವ್ನು ಹೇಳ್ತಾನೆ ನನಗೆ ಗೊತ್ತು ಅಂತ ಅಂದ್ಕೊಂಡು ಅಂತಾನೆ. ಆಮೇಲೆ ಅಗೇನ್ ನಾನು ಸ್ವಲ್ಪ ಮುಂದೆ ಹೋದ ತಕ್ಷಣ ಇಲ್ಲಿ ಸ್ಟಾಪ್ ಮಾಡ್ತೀನಿ ನೋಡಿ. ಇವಾಗ ಯಾಕೆ ಅಂತ ಅಂದರೆ, ಅವನು ನನಗೆ ಮುಂದೆ ಲೊಕೇಶನ್ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅಂತಾನೆ, ಸರಿನಾ? ಈ ಮಧ್ಯದಲ್ಲಿ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ. ಮತ್ತು ಸಂಜೆ ಗಾಡಿ ಎತ್ಕೊತೀನಿ, ಹಾಗೆ ಹೋಗ್ತೀನಿ. ಸೊ ನನಗೆ ಒಂದು ಪಾರ್ಸಲ್ ಇದು ಬೀಳುತ್ತೆ, ಪಾರ್ಸಲ್ ಎತ್ಕೊಳ್ತೀನಿ, ಹಾಗೆ ಮುಂದೆ ಹೋಗ್ತೀನಿ. ಸೊ ಮುಂದೆ ಹೋಗ್ತಾ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಇಲ್ಲಿ ನೋಡಿ, ಇವನು ಹೀಗೆ ಮುಂದೆ ಬರ್ತಾನೆ, ಹಿಂದೆ ಮುಂದೆ ನೋಡಲ್ಲ, ಹಂಗೆ ಬರ್ತಾನೆ. ಸೈಡಲ್ಲಿ ಇದನ್ನು ಬಂದ್ಬಿಟ್ಟು ಬೈಕೊಂಡು ಹೋಗ್ತಾನೆ. ನಾನು ಬೈಯಕ್ಕೆ ಹೋಗಿಲ್ಲ, ಬಟ್ ಸ್ಟಿಲ್ ಆ ಥರ ಮಾಡೋದು ತಪ್ಪಾಗತ್ತೆ, ಸರಿನಾ? ಹೀಗೆ ಸೊ ಮೆಜೆಸ್ಟಿಕ್ಕಲ್ಲಿ ನಾನು ಡ್ರಾಪ್ ಮಾಡಿ, ಅಂದರೆ ಪಾರ್ಸಲ್ ಕೊಟ್ಟು, ಸೊ ನನಗಿಲ್ಲೇ ಒಂದು ಪಿಕಪ್ ಆಗುತ್ತೆ. ಪಿಕಪ್ನ ಬಂದ್ಬಿಟ್ಟು ಎತ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡು ಮೆಜೆಸ್ಟಿಕ್ ಹತ್ರನೇ ಇದ್ದೀನಿ ಇವಾಗ. ಸೊ ಸೈಡಲ್ಲಿ ಗಾಡಿ ಹಾಕ್ಕೊತೀನಿ, ಆಯಿತಾ? ಯಾಕೆಂದರೆ ಅದು ತುಂಬ ಅಲ್ಲಿ ಅವರು ತುಂಬ 10 ನಿಮಿಷ ಆಗತ್ತೆ ಅಂತ ಅಂದ್ಕೊಂಡು ಕಾಲ್ ಮಾಡಿ ಹೇಳಿದ್ರು. ಸೊ ಅದಕ್ಕೆ ವೆಯ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ನೋಡಿ ಮುಂದ್ಗಡೆ ಏನೋ ಒಂದು ಇಶ್ಯೂ ಆಗಿದೆ. ಬಟ್ ನಾನು ಏನಾಯಿತು ಏನಂತ ಅಂದ್ಕೊಂಡು ಕೇಳೋಕ್ಕೆ ಹೋಗಿಲ್ಲ. ಸೊ ಒಂದು ಹುಡುಗ ಒಂದು ಹುಡುಗಿ ಇದ್ದರು. ಬಟ್ ಮೇ ಬಿ ಏನಾದರೂ ಕಳ್ಕೊಂಡಿರ್ತಾರೋ ಏನೋ, ಮೇ ಬಿ ಚಾರ್ಜಿಂಗ್ ಪಾಯಿಂಟ್ ಏನೋ ಬೇಕು ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ನಾನೇನು ಕೇಳೋಕ್ಕೆ ಹೋಗಲ್ಲ. ತುಂಬ ಹೊತ್ತಾದ ಮೇಲೆ ಮೇಡಮ್ ಬಂದರು.
ದಟ್ಸ್ ಓಕೆ. ಕ್ಲೈಂಟ್ ಲಾಸ್ಟ್ ಮಿನಿಟ್ ಓಕೆ ಬಂದರು, ಸೊ ಅವರಿಗೋಸ್ಕರ ಇಟ್ಸ್ ಓಕೆ ಇಟ್ಸ್ ಓಕೆ. ಹೇಳಿ ಒ ಟಿ ಪಿ ಹೇಳಿ. 9929 ತಗೊಳ್ಳಿ. ಚಿಕ್ಕ ಹೆಲ್ಮೆಟ್ ಇರಬೇಕಾ? ಹಾಂ ಚಿಕ್ಕ. ನೀವು ನೋಡ್ಬೋದು ಟೈಮ್ ಬಂದ್ಬಿಟ್ಟು 10:48 ಆಗಿದೆ. ಸೊ ನಾನು ಇವ್ರನ್ನ ಇಲ್ಲಿ ಡ್ರಾಪ್ ಮಾಡಬೇಕಂತ ಅಂದ್ಕೊಂಡು ಹೋಗ್ತೀನಿ, ಡ್ರಾಪ್ ಮಾಡ್ತೀನಿ ಕೂಡ, ಆಯಿತಾ. ಇವತ್ತಿಗೆ ಆಲ್ಮೋಸ್ಟ್ ಟೈಮ್ ಆಗೋಯಿತು. ಸೊ ಇವಾಗ ಮಾಡಿರೋ ಅರ್ನಿಂಗ್ಸ್ ನೋಡೋಣ. ಅರ್ನಿಂಗ್ಸ್ ಬಂದ್ಬಿಟ್ಟು 220 ಆಗಿದೆ, ಸರಿನಾ. 220 ಪ್ಲಸ್ ಮತ್ತು 741 ರುಪೀಸ್. ಏನು ಮಾಡ್ತೀನಿ ಅಂದರೆ ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗತ್ತಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಆ ದುಡ್ಡನ್ನ ಏನು ಮಾಡಿದೆ ಅಂತ ಅಂದ್ಕೊಂಡು, ಸರಿನಾ. ಹೀಗೆ ಹೇಳ್ತಾ ತುಂಬ ಚೆನ್ನಾಗಿರಿ, ಹೆಲ್ದಿ ಆಗಿರಿ ಅಂತ ಹೇಳ್ತಾ, ಸಿ ಯು.